ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಅರ್ಧ ಕುಸಿದ ಕಟ್ಟಡ, ಇದನ್ನೊಮ್ಮೆ ನೋಡಿ. ಇದು ಮಳೆ ಅವಾಂತರದಿಂದಲೋ ಇಲ್ಲ ಭೂಕಂಪನದಿಂದಲೋ ಕುಸಿದ ಮನೆಯಲ್ಲ, ಬದಲಿಗೆ ನಗರಸಭೆ ಜೆಸಿಬಿ ಮಾಡಿದ ಎಡವಟ್ಟಿನಿಂದ ಕುಸಿದಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಅದೇ ರಾತ್ರಿ ವೇಳೆಯೋ ಇಲ್ಲವೇ ಮನೆಯಲ್ಲಿ ಜನ ಇರುವಾಗಲೂ ಇದೇ ರೀತಿಯ ಅವಾಂತರ ಸಂಭವಿಸಿದ್ರೆ ಪರಿಸ್ಥಿತಿ ಏನು ಎಂಬುದು ಸ್ಥಳೀಯರ ಪ್ರಶ್ನೆಯಾಗಿದೆ. ಇನ್ನು ಇಷ್ಟಕ್ಕೂ ಇಲ್ಲಿ ಆಗಿದ್ದೇನು ಅಂತೀರಾ? ಪ್ರಸ್ತುತ ಮಳೆಗಾಲ ಆರಂಭವಾಗಿದೆ. ಚಿಕ್ಕಬಳ್ಳಾಪುರ ನಗರದಾದ್ಯಂತ ಚರಂಡಿಗಳು ಕಟ್ಟಿಕೊಂಡಿವೆ. ಅವುಗಳ ಸ್ವಚ್ಛತೆಗೆ ನಗರಸಭೆ ಮುಂದಾಗುತ್ತಿಲ್ಲ ಎಂಬ ಆರೋಪಗಳು ನಗರಸಭೆ ವಿರುದ್ಧ ತೀವ್ರವಾಗಿದ್ವು. ಇದರಿಂದ ರೋಸಿ ಹೋದ ನಗರಸಭೆ ಅಧಿಕಾರಿಗಳು ಮತ್ತು ವಾರ್ಡಿನ ಸದಸ್ಯರು ಚರಂಡಿಗಳ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಆದರೆ ಈ ಸ್ವಚ್ಛತೆ ಮಾಡಿದ ಜಾಗವೇ ಇಲ್ಲಿ ಸಮಸ್ಯೆ ಎದುರಾಗಲು ಕಾರಣವಾಗಿದೆ ಎಂಬುದು ವಿಶೇಷ. ಚಿಕ್ಕಬಳ್ಳಾಪುರ ನಗರದ 6ನೇ ವಾರ್ಡಿನ ಪ್ರಶಾಂತ್ ನಗರದಲ್ಲಿರುವ ಕೊಳಚೆ ಪ್ರದೇಶದಲ್ಲಿ ಚರಂಡಿಯ ಮೇಲೆಯೇ ಜನರು ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಇನ್ನು ಕೆಲವರು ಚರಂಡಿಯ ಮೇಲೆ ಶೌಚಾಲಯ, ಸ್ನಾನಗೃಹಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಎಂಜಿ ರಸ್ತೆಯ ಪ್ರಥಮ ದರ್ಜೆ ಕಾಲೇಜಿನ ಮುಂಭಾಗದಿಂದ ಆರಂಭವಾಗುವ ಈ ಕೊಳಚೆ ಪ್ರದೇಶ ಪ್ರಶಾಂತ್ ನಗರದವರೆಗೂ ಮುಂದುವರೆದಿದ್ದು, ಬಹುತೇಕ ಮನೆಗಳು, ಶೌಚಾಲಯಗಳು ಮತ್ತು ಸ್ನಾನಗೃಹಗಳನ್ನ ಚರಂಡಿಯ ಮೇಲೆಯೇ ನಿರ್ಮಿಸಿಕೊಳ್ಳಲಾಗಿದೆ. ಅದರಲ್ಲೂ ಬಯಲು ಶೌಚಮುಕ್ತ ನಗರವಾಗಿ ಚಿಕ್ಕಬಳ್ಳಾಪುರ ಖ್ಯಾತಿ ಪಡೆಯಿತಲ್ಲ. ಆ ಸಮಯದಲ್ಲಿ ಸ್ವಚ್ಛ ಭಾರತ್ ಯೋಜನೆಯಡಿ ಶೌಚಾಲಯ ನಿರ್ಮಿಸಿಕೊಳ್ಳಲು ಸರ್ಕಾರ ಅನುದಾನ ನೀಡಿದ ಕಾರಣ ಮನೆ ಚಿಕ್ಕದಾಗಿದ್ರೂ ಮನೆಯ ಮುಂದಿನ ಚರಂಡಿಯ ಮೇಲೆಯೇ ಶೌಚಾಲಯಗಳನ್ನ ನಿರ್ಮಿಸಿಕೊಳ್ಳಲಾಗಿದೆ. ಹೀಗೆ ಚರಂಡಿಗಳ ಮೇಲೆ ನಿರ್ಮಿಸಿಕೊಳ್ಳುವಾಗಲೇ ಜನರಿಗೆ ಅರಿವು ಮೂಡಿಸಿದ್ರೆ ಇಂದು ಸಮಸ್ಯೆಯೇ ಎದುರಾಗುತ್ತಿರಲಿಲ್ಲ. ಅಂದು ಮತಗಳಿಗಾಗಿ ಸುಮ್ಮನಿದ್ದ ಜನಪ್ರತಿನಿಧಿಗಳು ಇದೀಗ ಸಮಸ್ಯೆ ಎದುರಾದಾಗ ಕೈ ಹಿಸುಕಿಕೊಳ್ಳುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಶೌಚಾಲಯ ಸೇರಿದಂತೆ ಮನೆಗಳು ಚರಂಡಿಯ ಮೇಲೆ ನಿರ್ಮಿಸಿಕೊಂಡಿರುವ ಕಾರಣ ಕಳೆದ ಹಲವಾರು ವರ್ಷಗಳಿಂದ ಚರಂಡಿಯ ಸ್ವಚ್ಛತೆ ಮಾಡಿಲ್ಲ. ವರ್ಷಗಟ್ಟಲೆ ಸ್ವಚ್ಛತೆ ಮಾಡದ ಕಾರಣ ಚರಂಡಿಗಳಲ್ಲಿ ಹೂಳು ತುಂಬಿಕೊಂಡು ಮಳೆ ಬಂದರೆ ಮನೆಗಳಿಗೆ ನೀರು ನುಗ್ಗುತ್ತದೆ. ಇದರಿಂದ 6ನೇ ವಾರ್ಡಿನ ಸದಸ್ಯರು ಚರಂಡಿ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಆದರೆ ಅದು ಈಗ ಅವರಿಗೆ ಸಮಸ್ಯೆಯಾಗಿ ತಿರುಗಿ ಬಿದ್ದಿದೆ. ಶನಿವಾರ ಜೆಸಿಬಿಗಳ ಮೂಲಕ ಪ್ರಶಾಂತ್ ನಗರದ ಚರಂಡಿಯ ಸ್ವಚ್ಛತೆಗೆ ನಗರಸಭೆ ಅಧಿಕಾರಿಗಳು ಮತ್ತು ವಾರ್ಡಿನ ಸದಸ್ಯರು ಮುಂದಾಗಿದ್ದಾರೆ. ಚರಂಡಿಯನ್ನ ಆಳವಾಗಿ ತೋಡಿದ ಪರಿಣಾಮ ಚರಂಡಿಯ ಪಕ್ಕದಲ್ಲಿಯೇ ಬಡವರು ನಿರ್ಮಿಸಿಕೊಂಡಿದ್ದ ಮನೆಗಳ ಅಡಿಪಾಯಗಳು ಅಲುಗಾಡಿವೆ. ಇದರಿಂದ ಮಧ್ಯಾಹ್ನದ ವೇಳೆಗೆ ಮನೆಯೊಂದು ಕುಸಿದು ಬಿದ್ದಿದೆ. ಈ ಮನೆಯಲ್ಲಿ 5 ಮಂದಿ ಹಿರಿಯರು ಮತ್ತು 4 ಮಂದಿ ಮಕ್ಕಳು ವಾಸ ಮಾಡುತ್ತಿದ್ದು, ಮಕ್ಕಳು ಶಾಲೆಗೆ, ಮನೆ ಮಾಲೀಕರು ಕೂಲಿ ಕೆಲಸಕ್ಕೆ ಹೋಗಿದ್ದ ಕಾರಣ ಮನೆ ಕುಸಿದ ವೇಳೆ ಯಾವುದೇ ಅವಾಂತರ ನಡೆದಿಲ್ಲ. ಇನ್ನು ಕೊಳಚೆ ಪ್ರದೇಶದ ಉದ್ದಕ್ಕೂ ಚರಂಡಿಯ ಮೇಲೆಯೇ ಮನೆ ಮತ್ತು ಶೌಚಾಲಯಗಳನ್ನ ನಿರ್ಮಿಸಿಕೊಂಡಿದ್ದು, ಹೀಗೆ ನಿರ್ಮಿಸಿಕೊಂಡಿರುವ ಸುಮಾರು 10ಕ್ಕೂ ಹೆಚ್ಚು ಮನೆಗಳ ಶೌಚಾಲಯಗಳನ್ನ ಕೆಡವಲಾಗಿದೆ. ಇದರಿಂದ ಶೌಚಾಲಯ ಕಳೆದುಕೊಂಡ ಮಹಿಳೆಯರ ಪಾಡು ಹೇಳತೀರದಾಗಿದೆ. ನನ್ನ ಹೆಸರು ಅಣ್ಣಮ್ಮ ಅಂತ. ನಾನು 6ನೇ ವಾರ್ಡ್ಗೆ ಅಭ್ಯರ್ಥಿಯಾಗಿ ಹಾಕಿದ್ದೆ. ನನ್ನ ಅಪೋಸಿಟ್ ಪಾರ್ಟಿಯವರು ಗೆದ್ದಿದ್ದಾರೆ. ಇಲ್ಲಿ ಗೆದ್ದು 4 ವರ್ಷ ಆಗಿದೆ. ಯಾವುದೇ ಕಾಮಗಾರಿ ಆಗ್ಬೋದು, ಯಾವುದೇ ಒಂದು ಅನುಕೂಲ ಆಗ್ಬೋದು, ಇಲ್ಲಿ ಮಾಡಿಕೊಡ್ತಾ ಇಲ್ಲ. ಆದ್ರೂ ಮತ್ತೆ ಏಕಾಏಕಿ ಇಲ್ಲಿ ಬಂದು ಚರಂಡಿಯನ್ನು ಕ್ಲೀನ್ ಮಾಡೋ ಒಂದು ನೆಪದಲ್ಲಿ ಇದು ಎಲ್ಲ ಕ್ಲೀನ್ ಮಾಡೋದು ಇದರಲ್ಲಿ ಜನರಿಗೆ ಯಾರಿಗೆ ಮಾಹಿತಿ ಕೊಟ್ಟಿಲ್ಲ. ಇಲ್ಲಿರೋ ನಾಗರಿಕರಿಗೆ ಒಂದು ಮಾಹಿತಿ ಕೊಟ್ಟಿಲ್ಲ. ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬೇಕು, ವಾಶ್ರೂಮ್ ಇಲ್ಲಿರೋದು, ಬಾತ್ರೂಮ್ ಇಲ್ಲಿರೋದು, ಬಚ್ಚಲ ಮನೆ ಇಲ್ಲಿರೋದು, ಬಡವ್ರು ಇವ್ರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕಾಗಿತ್ತು. ನೀವು ಸಪ್ರೇಟ್ ಬಾತ್ರೂಮ್ ಬಚ್ಚಲು ಮಾಡಿಕೊಟ್ಟು ಇದನ್ನ ಕ್ಲೀನ್ ಮಾಡಿಸ್ಬೇಕಾಗಿತ್ತು. ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಹೆಣ್ಮಕ್ಳು ಎಲ್ಲೋಗಿ ಬೀದಿಯಲ್ಲಿ, ಬೇರೆ ಆಪೋಸಿಟ್ ಮನೆಯವ್ರು ಸುಮ್ಮನೆ ಇರ್ತಾರ, ಬೀದಿಯಲ್ಲಿ ಹೋಗಿ ಹೆಣ್ಮಕ್ಳು ಕುತ್ಕೊಳಕ್ಕಾಗುತ್ತಾ, ಚಂಬೆತ್ಕು ಹಿಡ್ಕೊಂಡು ಹೋಗೋಕ್ಕಾಗುತ್ತಾ? ಈಗಲೂ ಇಂಥ ನಾಗರಿಕತೆಯಲ್ಲಿ ಬದುಕ್ತಾ ಇದೀವ ಅಂತ ನಾವೆಲ್ಲ ಯೋಚನೆ ಮಾಡಬೇಕು. ಒಂದು ಕೌನ್ಸಿಲರ್ ಆದವರು ಪ್ರತಿಯೊಂದಕ್ಕೂ ಜವಾಬ್ದಾರಿ ಆಗಿರುತ್ತೆ ಅವ್ರದ್ದೇ ಆದಂತ. ಇಲ್ಲಿರೋ ನಾಗರಿಕತರ ನಮ್ಗೆ ಓಟ್ ಹಾಕಿ ನಮ್ಮನ್ನು ಗೆಲ್ಸಿರ್ತಾರೆ. ಅವ್ರಿಗೊಂದು ಹೆಣ್ಮಕ್ಳಾಗಿರೋ ನಾವು ಅರ್ಥ ಮಾಡ್ಕೊಂಡು ಅವರ ಬಾಧೆಗಳನ್ನ, ಮನೆ ಚಿಕ್ಕ ಮನೆ, ಒಂದೊಂದು ಮನೇಲಿ 4 ಫ್ಯಾಮಿಲಿ ಇದ್ದಾರೆ. ಅಂತ ಮನೆಗಳಲ್ಲಿ ಒಂದು ಬಾತ್ರೂಮ್ ಹೋದ್ರೆ ಅಲ್ಲಿರೋ 5-6 ಜನ ಹೆಣ್ಮಕ್ಳು ಆಚೆಗೆ ಹೋಗ್ಬೇಕು. ಚಿಕ್ಕ ಮಕ್ಕಳಿದ್ದಾರೆ ಮನೆಗಳಲ್ಲಿ, ಬಾಳಂತಿ ಇದ್ದಾಳೆ. ಅವ್ರು ಏನ ಪ್ರಾಣ ಯಾರ್ದನ ಆಗಿದ್ರೆ ಯಾರನ್ನ ಪ್ರಾಣ ತಂದು ಕೊಡ್ತಾ ಇದ್ರ? ಏನು ಏಕಾಏಕಿ ಬಂದು ಕೆಡು ಬಿಟ್ರೆ ಯಾರ ಮೇಲೆ ಏನೋ ಬಿದ್ದಿದ್ರೆ ಮನೆ ಇವತ್ತು ಅದ್ರ ಪರಿಣಾಮ ಏನಾಗ್ತಾ ಇತ್ತು? ಆ ಮಕ್ಕಳ ತಂದೆ ತಾಯಿನೋ ಇಲ್ಲಾದ್ರೆ ಅಜ್ಜಿ ತಾತನೋ ಹೋಗಿದ್ದಿದ್ರೆ ಅವ್ರ ಪ್ರಾಣಕ್ಕೆ ಬೆಲೆ ಎಲ್ಲಿ?
ಇಲ್ಲಿ ಶೌಚಾಲಯ ತೆರವು ಮಾಡುವುದಿದ್ದರೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ. ಸ್ವಚ್ಛತೆಗೆ ಮುಂದಾಗಬೇಕಿದ್ದ ನಗರಸಭೆ ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಕಾರ್ಯಾಚರಣೆ ನಡೆಸಿತು. ಇದೀಗ 10ಕ್ಕೂ ಹೆಚ್ಚು ಕುಟುಂಬಗಳು ಶೌಚಾಲಯ ಮತ್ತು ಸ್ನಾನಗೃಹಗಳಿಲ್ಲದೆ ಪರದಾಡುವಂತಾಗಿದೆ. ಮನೆ ಕುಸಿದ ವಿಚಾರ ತಿಳಿದು ನಗರಸಭೆ ಆಯುಕ್ತರಾದ ಮಂಜುನಾಥ್ ಅವರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮನೆ ಕಳೆದುಕೊಂಡ ಕುಟುಂಬಕ್ಕೆ ಮನೆ ಪುನರ್ ನಿರ್ಮಿಸಲು ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ನಗರಸಭೆ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಲ್ಲ, ಬದಲಿಗೆ ಚರಂಡಿ ಸ್ವಚ್ಛ ಮಾಡುವ ವೇಳೆ ಅವಘಡ ಸಂಭವಿಸಿದೆ. ಆದರೂ ಬಡವರಾದ ಕಾರಣ ಅವರಿಗೆ ಮನೆ ದುರಸ್ತಿಗಾಗಿ ನಗರಸಭೆಯಿಂದ ಪರಿಹಾರ ನೀಡುವುದಾಗಿ ಅವರು ಹೇಳಿದ್ದಾರೆ. ಮೊನ್ನೆ ಮಳೆ ಬಂದಾಗ ಡ್ರೈನ್ ಎಲ್ಲ ತುಂಬಿ ಮನೆ ಒಳಗೆಲ್ಲ ನೀರು ಬರ್ತಿದೆ ಅಂತ ಕಂಪ್ಲೇಂಟ್ ಬಂದಿತ್ತು. ಹಾಗಾಗಿ ಡ್ರೈನ್ನ ಕ್ಲೀನ್ ಮಾಡಬೇಕು ಅಂತ ಬಂದಾಗ ನಮ್ಮ JCBನು ಸ್ವಲ್ಪ ಜಾಸ್ತಿ ಏನು ಎಳೆದ್ಬಿಟ್ಟಿದ್ದಾನೆ. ಹಂಗಾಗಿ ಇದು ಮನೆ ಬಿದ್ದೋಗಿದೆ ನಿನ್ನೆ. ಹಾಗಾಗಿ ಇದನ್ನು ಕ್ಲಿಯರ್ ಮಾಡಿಸೋದಕ್ಕೆ ಹೇಳಿದ್ದೀವಿ. ಅದೇನಿದೆಯೋ ರಿಪೇರಿನೆಲ್ಲ ನಾವು ಮಾಡಿಸ್ಕೊಡ್ತೀವಿ. ಅವ್ರಿಗೆ ಹೇಳಿದ್ದೀವಿ, ಅವ್ರಿಗೆ ಏನೇನು ಅಗತ್ಯ ಬೇಕಾಗಿರೋದು ಅದನ್ನೆಲ್ಲ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಮನೆ ಕುಸಿದ ಕುಟುಂಬಸ್ಥರು ಇದೀಗ ಬೀದಿ ಪಾಲಾಗಿದ್ದು, ಅವರ ಮನೆಯನ್ನ ಆದಷ್ಟು ಶೀಘ್ರದಲ್ಲಿ ಪುನರ್ ನಿರ್ಮಿಸಿಕೊಡಬೇಕಾದ ಹೊಣೆ ಇದೀಗ ನಗರಸಭೆ ಮೇಲಿದ್ದು, ಇದರ ಜೊತೆಗೆ ಶೌಚಾಲಯ ಕಳೆದುಕೊಂಡವರಿಗೆ ಪರ್ಯಾಯವಾಗಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡಬೇಕಾದ ಜವಾಬ್ದಾರಿಯು ನಗರಸಭೆ ಮೇಲಿದೆ. ಆದರೆ ಈ ಬಗ್ಗೆ ಆಯುಕ್ತರು ಇವರಿಗೂ ಇನ್ನೂ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಎಂಬುದು ವಿಶೇಷ. ಮುಖ್ಯವಾಗಿ ಇಲ್ಲಿ ಮತ್ತೊಂದು ಆರೋಪವು ಸ್ಥಳೀಯ ನಿವಾಸಿಗಳಿಂದ ಕೇಳಿಬಂದಿದೆ. 6ನೇ ವಾರ್ಡಿನ ನಗರಸಭೆ ಸದಸ್ಯರು ರುಕ್ಮಿಣಿ ಮುನ್ರಾಜು ಎಂಬುವರಾಗಿದ್ದು, ಅವರು ಗೆದ್ದ ದಿನದಿಂದ ವಾರ್ಡಿನ ಕಡೆ ಮುಖವೇ ಹಾಕಿಲ್ಲ ಎಂದು ಕೊಳಚೆ ಪ್ರದೇಶದ ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. ಪ್ರತಿ ವಿಚಾರಕ್ಕೂ ಪತಿ ಮುನಿರಾಜು ಅವರೇ ಬರುತ್ತಿದ್ದು, ಇಂತಹ ಅವಾಂತರಗಳಿಗೆ ಕಾರಣವಾಗಿದೆ. ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ಮೀಸಲಾತಿ ನೀಡುವ ಸರ್ಕಾರ ಪತಿಯರು ಅಧಿಕಾರ ಚಲಾವಣೆ ಮಾಡುತ್ತಿದ್ರು, ನಿಯಂತ್ರಿಸಲು ಯಾಕೆ ಮುಂದಾಗುತ್ತಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ಶೌಚಾಲಯ ತೆರವು ಮಾಡುವ ಬಗ್ಗೆಯಾಗಲಿ, ಚರಂಡಿ ಸ್ವಚ್ಛತೆ ಮಾಡುವ ಬಗ್ಗೆಯಾಗಲಿ ನಗರಸಭಾ ಸದಸ್ಯರು ಯಾವುದೇ ಮಾಹಿತಿ ನೀಡಿಲ್ಲ. ಬಡವರಿಗೆ ಶೌಚಾಲಯದಂತಹ ಪರ್ಯಾಯ ವ್ಯವಸ್ಥೆಯೂ ಮಾಡದೆ ಚರಂಡಿ ಸ್ವಚ್ಛತೆ ಮಾಡಿ ಬಡವರಿಗೆ ತೊಂದರೆ ನೀಡಿದ್ದಾರೆ. ಅಲ್ಲದೆ ಮಹಿಳೆಯರು ಶೌಚಕ್ಕೆ ಹೋಗಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಸ್ಥಳೀಯರು ಮನವಿ ಮಾಡಿದ್ರು, ಕೇಳದ ನಗರಸಭೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಅವಾಂತರಕ್ಕೆ ಕಾರಣವಾಗಿದೆ ಎಂದು ನೊಂದವರು ಆರೋಪಿಸಿದ್ದಾರೆ. ಅಲ್ಲದೆ ಚರಂಡಿ ಸ್ವಚ್ಛತೆ ಸೇರಿದಂತೆ ಯಾವುದೇ ಅಭಿವೃದ್ಧಿಗೆ ಯಾರೂ ಅಡ್ಡಿ ಮಾಡುತ್ತಿಲ್ಲ. ಬದಲಿಗೆ ಮಹಿಳೆಯರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಅಭಿವೃದ್ಧಿ ಮಾಡಬೇಕಿತ್ತು. ಅದನ್ನ ಮಾಡದೆ ಬಡವರ ಮೇಲೆ ದೌರ್ಜನ್ಯ ಎಸಗಿರುವುದು ಅನ್ಯಾಯವಾಗಿದ್ದು, ಮನೆ ಕಳೆದುಕೊಂಡವರಿಗೆ ಕೂಡಲೇ ಪರಿಹಾರ ನೀಡುವ ಜೊತೆಗೆ ಶೌಚಾಲಯಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಕೂಡಲೇ ಕಲ್ಪಿಸಬೇಕೆಂದು ಸ್ಥಳೀಯರು ಕೋರಿದ್ದಾರೆ. ನನ್ನ ಹೆಸರು ಅಫ್ಸರ್ ಪಾಷಾ, 6ನೇ ವಾರ್ಡು ನಿವಾಸಿ, ಚಿಕ್ಕಬಳ್ಳಾಪುರ, ಪ್ರಶಾಂತ್ ನಗರ, ದಿನ್ನೆ ಹೊಸಳ್ಳಿ ರೋಡು. ಇದು 3-4 ದಿನ ಹಿಂದೆ ಚರಂಡಿಗಳು ಕ್ಲೀನ್ ಮಾಡಬೇಕಂತೇಳಿ ಯಾರಿಗೂ ಇಂಟಿಮೇಷನ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಹಂಗೆ ಬಂದು ಒಂದೇ ಸತಿ ಮೇಲುಗಡೆ ಇರಿದು ವಾಶ್ರೂಮ್ಗಳು ಎಲ್ಲ ಇದು ತೆಗೆದಾಕ್ಬಿಟ್ಟು, ನಮ್ಮದೇನು ಇಲ್ಲಿ ವಾಶ್ರೂಮ್ ಇಲ್ಲ, ಬಚ್ಚಲ ಮನೆ ಯಾವುದೂ ಇರಲಿಲ್ಲ. ನಿನ್ನೆ ಸುಮಾರು ಒಂದು 3:30 ಗಂಟೆಗೆ ಎಲ್ಲ ಬಂಡೆಗಳು ತೆಗೆದು ಪಾಯಾಗೆ JCB ಬೊಕೆಟಿಂದ ಹೊಡೆದು ಎಲ್ಲ ಪಾಯಗಳೆಲ್ಲ ಲೂಸ್ ಮಾಡಿದ್ದಾರೆ. ನಾವು ಕೇಳಿದ್ರೆ ಅವ್ರಿಗೆ, ನಾವು ಕೆಲಸಕ್ಕೆ ಬಂದಿರೋದು, ನೀವು ಕಮಿಷನರ್ ಹತ್ರ ಮಾತಾಡ್ಕೊಳ್ಳಿ, ಇಂಜಿನಿಯರ್ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೌನ್ಸಿಲರ್ ತಿರುಗಿ ನೋಡಿಲ್ಲ ಈ ಕಡೆ. ಕೌನ್ಸಿಲರ್ ಬಂದು ಲೇಡಿ, ಅವ್ರ ಗಂಡ ಬಂದು ಸುಮ್ಮನೆ ಹಂಗೆ ಬಂದು ಒಂದು ಸೆಲ್ಫಿ ತೊಗೊಂಡು ಹೋಗಿದ್ದಷ್ಟೆ. 1 ಗಂಟೆ 20 ನಿಮಿಷಕ್ಕೆ ಬಹಳ ಶಬ್ದ, ಭೂಕಂಪ ಆಗೋ ಅಷ್ಟು ಶಬ್ದ ಬಂದು ಬಿದ್ದೋಗಿರೋದು. ಮಕ್ಕಳು ಮರಿ ಯಾರನ್ನ ಇದ್ದಿದ್ರೆ ಎಲ್ಲರೂ ಫ್ಲಾಟು. ಇದು ಇದು ಏನು ದಿನಸಿ ಧಾನ್ಯಗಳು ಏನೂ ಇಲ್ಲ. ಸಿಲಿಂಡ್ರ್ ಬಂದು ಎತ್ಕೊಂಡು ಹೋಗಿದ್ದಕ್ಕೆ ಇದಾಯಿತು. ಎಲ್ಲವ್ರು ಬಂದು ಬೀಟವರು 2 ಗಂಟೆಗೆ ಅವ್ರು ಬಂದು ಏನು ಇಷ್ಟೊಂದು ಜನ ಇದ್ದೀರಾ ಅಂತ ಹೇಳಿ ಅವರೆಲ್ಲ ವಿಡಿಯೋ ಇಟ್ಕೊಂಡು 10 ಗಂಟೆ ಮೇಲೆ ಬಂದು ನೀವು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ನಾನು ನಗರಸಭಾ ಕಮಿಷನರ್ ಅವ್ರ ಹತ್ರ ಇವಾಗ 8 ಗಂಟೆಗೆ ಮಾತಾಡಿದ್ದೀನಿ. ನ್ಯೂಸ್ ಚಾನಲ್ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.